ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಲೋಗೋ ಪ್ರೋಮೋ ಕೂಡ ಬಂತು. ಸರಿಯಾ, ಲೋಗೋ ಪ್ರೋಮೋನ ನೋಡಿ ಆನಂದ ಪಟ್ಟವರು ಆಯ್ತಾ 50% ಜನ ಆದರೆ ಆಯ್ತಾ, ನಿನ್ನ ಒಂದು 50% ಫ್ಯಾನ್ಸ್ ಅಂದರೆ ಬಿಗ್ ಬಾಸನ್ನು ತುಂಬ ಚೆನ್ನಾಗಿ ನೋಡಿದಂತಹ ಕೆಲವಷ್ಟು ಫ್ಯಾನ್ಸು ಆಯ್ತಾ ಆ ಲೋಗೋನೇನೋ ನೋಡ್ದು ಆಯಿತಾ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಲೋಗೋ ಏನೋ ನೋಡ್ದು. ಅದರ ಕೆಳಗಡೆ ಕಮೆಂಟ್ ನೋಡಿದ್ರೆ ಎಲ್ಲ ಕಮೆಂಟು ಕೂಡ ಈ GK ಫ್ಯಾನ್ಸ್ ಅಂದರೆ ಕಾವ್ಯ ಮತ್ತು ಗಿಲ್ಲಿ ನಟನ್ ಫ್ಯಾನ್ಸು ಕಮೆಂಟ್ ಮಾಡಿದ್ರು. ಅವರ ಎಲ್ಲರ ಮಾತು ಏನಪ್ಪ ಅಂದರೆ, ನಾವು ಇನ್ನೂ ಗಿಲ್ಲಿ ಮತ್ತು ಕಾವ್ಯ ಗುಂಗಿನಿಂದನೇ ಆಚೆ ಬಂದಿಲ್ಲ, ಅದರೊಳಗಡೆ ಇನ್ನೊಂದು ಸೀಸನ್ನ ಅಂದರೆ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ. ಈಗ ನಾವು ಇನ್ನೂ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲೇ ಇದ್ದೀವಿ. ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಿಟ್ಟು ಆಚೆ ಬರೋಕ್ಕಾಗ್ತಾ ಇಲ್ಲ ನಮ್ಮ ಕೈಲೇ. ನಾವು ಇನ್ನೂ ಆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮತ್ತು ಗಿಲ್ಲಿ ಕಾವ್ಯ ಅವರ ಆ ಎಪಿಸೋಡ್ಗಳನ್ನ ಜಿಯೋ ಹಾಟ್ಸ್ಟಾರಲ್ಲಿ ಮತ್ತೆ ನೋಡೋದ್ರಲ್ಲೇ ನಾವು ಬ್ಯುಸಿ ಆಗಿದ್ದೀವಿ. ಅಷ್ಟರೊಳಗಡೆ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 3ನ ಬಿಗ್ ಬಾಸ್ ಕನ್ನಡ 13 ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಪ್ರೋಮೋ ಕೂಡ ಲಾಂಚ್ ಆಗಿದೆ. ಇಷ್ಟು ಬೇಗನ ನಮಗೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಮಗೆ ಇನ್ನೂ ಕೂಡ ಕಾವ್ಯ ಮತ್ತು ಗಿಲ್ಲಿಯ ಆ ಫ್ರೆಂಡ್ಶಿಪ್ಪು ಆ ಲವ್ ಅದರಿಂದ ನಮಗೆ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಇನ್ನೂ ಕೂಡ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲೇ ಸ್ಟ್ರಕ್ ಆಗಿದ್ದೀವಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಕ್ಸೆಪ್ಟ್ ಮಾಡ್ಕೊಂಡ್ರೂ ಕೂಡ ನಾವು ಗಿಲ್ಲಿಯ ಮತ್ತು ಆ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಆ ಗುಂಗು ನಮ್ಮನ್ನು ಬಿಡ್ತಾ ಇಲ್ಲ ಅನ್ನೋದು ಕೂಡ ತುಂಬ ಜನ ಹೇಳ್ತಾರೆ. ನಾನು ಈಗ ಇದಕ್ಕೆ ನಿಮಗೆ ಕ್ಲಿಯರಾಗಿ ಒಂದು ಹೇಳ್ಬಿಡ್ತೀನಿ, ಸರಿಯಾ? ಇದು ಒಂದು ಸ್ವಲ್ಪ ಲೆಂತ್ ಇರುತ್ತೆ ವಿಡಿಯೋ, ನಿಮಗೆ ಕೊನೆ ತನಕ ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಯೂತ್ಸ್ ಏನಿದ್ದಾರೆ, ನಮ್ಮ ಯೂತ್ಸು ಅನ್ನೋದಕ್ಕಿಂತ ಪ್ರತಿ ಏಜಿನವರು, ನಮ್ಮ ಯೂತ್ಸು ಹುಡುಗರು ಎಲ್ಲರೂ ಕೂಡ ಒಂದು ಲವ್ ಸಬ್ಜೆಕ್ಟ್ ಇರೋ ಸಿನಿಮಾ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಲವ್ ಸಬ್ಜೆಕ್ಟ್ ಇರೋ ಸಿನಿಮಾನ ಅವರು ಥಿಯೇಟ್ರಲ್ಲಿ ಹೋಗಿ 2.5 ಗಂಟೆ ದುಡ್ಡು ಕೊಟ್ಟು ನೋಡ್ತಾರೆ. 1 ದಿನ ಜ್ಞಾಪನದಲ್ಲಿ ಇಟ್ಕೊಳ್ತಾರೆ, 2 ದಿನ ಜ್ಞಾಪನದಲ್ಲಿ ಇಟ್ಕೊಳ್ತಾರೆ, ಅಟ್ಲೀಸ್ಟ್ 3 ದಿನ ಮರ್ತೋಗ್ತಾರೆ. ಯಾಕೆ ಅಂದರೆ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದೆ ಅದು. ಅಂದರೆ ಇದು ಒಂದು ಸಿನಿಮಾ, ಇದರಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಇರ್ತಾರೆ, ಅವರು ಇಷ್ಟು ಸಂಭಾವನೆ ಇಷ್ಟು ರೆಮ್ಯುನರೇಷನ್ ಅಂತ ತಗೊಂಡು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಒಬ್ಬ ನಿರ್ದೇಶಕ ಇರ್ತಾರೆ, ಒಬ್ಬ ಸ್ಟೋರಿ ರೈಟರ್ ಇರ್ತಾರೆ, ಒಬ್ಬ ಕತೆಗಾರ ಇರ್ತಾರೆ, ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಒಂದು ನಿರ್ದೇಶನ ಡಿಪಾರ್ಟ್ಮೆಂಟ್ ಇರುತ್ತೆ. ಅವರೆಲ್ಲರೂ ಸೇರಿ ಒಂದು ಲವ್ ಸ್ಟೋರಿ, ಒಂದು ಲವ್ ಸಬ್ಜೆಕ್ಟನ್ನು ರೆಡಿ ಮಾಡಿ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಜೊತೆ ಆ ಒಂದು ಲವ್ ಸ್ಟೋರಿನ ಆ್ಯಕ್ಟ್ ಮಾಡಿಸಿ ಆ ಸಿನಿಮಾನ ಬಿಡುಗಡೆ ಮಾಡ್ತಾರೆ. 2 ಅವರು ಎಂಟರ್ಟೈನ್ಮೆಂಟು ನೋಡ್ತೀವಿ ಬರ್ತೀವಿ ಅಷ್ಟೇ ಅಂತ ಆ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ ಅವರು, ಸರಿ? ಹಾಗಾಗಿ ಅದನ್ನು ತುಂಬ ಅವ್ರು ತಲೆ ಕೆಡಿಸ್ಕೊಳಲ್ಲ. ಬಟ್ ಬಿಗ್ ಬಾಸ್ ಆಗಲ್ಲ. ಬಿಗ್ ಬಾಸು ಸತತ 3.5 ತಿಂಗಳು ಒಂದು ರಿಯಾಲಿಟಿ ಶೋ. ಅಲ್ಲಿ ಯಾವುದೇ ಸ್ಕ್ರಿಪ್ಟ್ ಇಲ್ಲ, ಯಾವುದೇ ಕತೆಗಾರ ಇಲ್ಲ, ಯಾವುದೇ ನಿರ್ದೇಶನ ಇಲ್ಲ, ಯಾವುದೇ ಹೀರೋಯಿನ್ ಇಲ್ಲ. ಅಲ್ಲಿ ಏನೇ ಒಂದು ಬಾಂಡ್ ಕ್ರಿಯೇಟ್ ಆದರೂ ಕೂಡ ಅದು ಜೆನ್ಯೂನ್ ಆಗಿ ಕ್ರಿಯೇಟ್ ಆಗುತ್ತೆ. ಅದು ಎಕ್ಸ್ಪೆಷಲಿ ಒಂದು ಲವ್ ಅಂತ ಕ್ರಿಯೇಟ್ ಆದ್ರಂತೂ ಅದು 100% ಅದು ಜೆನ್ಯೂನಾಗಿ ಕ್ರಿಯೇಟ್ ಆಗುತ್ತೆ. ಏಕೆ ಅಂತಂದರೆ ಆ ಜೆನ್ಯೂನಾಗಿ ಕ್ರಿಯೇಟ್ ಆದಾಗ ಅಲ್ಲಿ ಪ್ರತಿಯೊಂದು ವಿಷಯನೂ ಕೂಡ ಕ್ಯಾಪ್ಚರ್ ಆಗುತ್ತೆ, ಸರಿಯಾ? ಅದನ್ನು ಗಾಢವಾಗಿ ಪ್ರೀತಿಸುವಂತಹ ಬಿಗ್ ಬಾಸ್ ಫ್ಯಾನ್ಸ್ ಇರ್ಬೋದು. ಅದೇ ರೀತಿ ಯಾರು ಆಯಿತಾ ಆ ಒಂದು ಸೀಸನ್ನಲ್ಲಿ ಆಯಿತಾ ಅಷ್ಟು ಜೆನ್ಯೂನ್ ಆಗಿ ಒಂದು ಫ್ರೆಂಡ್ಶಿಪ್ನ ಒಂದು ಲವ್ನ ಮೇಂಟೈನ್ ಮಾಡ್ತಾರೆ, ಅಂಥ ವ್ಯಕ್ತಿ ಮೇಲೆ, ಅಂಥ ಹುಡುಗಿ ಮೇಲೆ, ಅಂಥ ಹುಡುಗನ ಮೇಲೆ ಒಂದು ಏನೋ ಒಂದು ಆಯಿತಾ ಅವರಿಗೆ ಗೊತ್ತಿಲ್ಲದೆ ಆಯಿತಾ ಅವ್ರ ಒಳಗಡೆ ಅವರ ಮನಸ್ಸು ಮತ್ತು ಅವರ ಮೆದುಳು ಮತ್ತು ಹಾರ್ಟ್ ಮನಸ್ಸು ಎಲ್ಲ ಆಯಿತಾ ಅದು ಎಲ್ಲವೂ ಕೂಡ ಅವ್ರನ್ನ ಆವರಿಸ್ತಾ ಹೋಗುತ್ತೆ. ಅವ್ರನ್ನ ಹೆಂಗೆ ಆವರಿಸುತ್ತೆ ಅಂತಂದರೆ ಅವರಿಗೆ ಆಯಿತಾ ಲವ್ ಅಂದ್ರೇ ಗಿಲ್ಲಿ ಕಾವ್ಯ ಕಣ್ಣಿಗೆ ಕಾಣಬೇಕು, ಆ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿರ್ತಾರೆ. ಅಂದರೆ ಅಷ್ಟು ಡೀಪಾಗಿ ಆ ಬಿಗ್ ಬಾಸನ್ನು ಆ ಒಂದು ಪೇರ್ನ ನೋಡಿರ್ತಾರೆ ಫ್ಯಾನ್ಸುಗಳು. ಇಲ್ಲಿ ಯಾಕೆ ಇನ್ನೂ ಕೂಡ GK ಫ್ಯಾನ್ಸು ಕಾವ್ಯ ಮತ್ತು ಗಿಲ್ಲಿಯ ಗುಂಗಿನಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂತಂದರೆ, ಒಂದು ರಿಯಾಲಿಟಿನ ಲವ್ ಮಾಡಿದಾಗ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ಒಂದು ಸಿನಿಮಾ ಅಂತ ಅದನ್ನು ಇಷ್ಟಪಟ್ಟಾಗ ಅದು ಜಸ್ಟೇ ಒಂದು 2.5 ಅವರ್ ಮೂವಿ, ಒಂದು 3 ದಿನ ಅದು ತಲೆಗಿರುತ್ತೆ, ಆಚೆ ಹೋಗುತ್ತೆ. ಬಟ್ ಒಂದು ರಿಯಾಲಿಟಿಯಲ್ಲಿ 24/7 ನಾವು ಒಂದು ಹುಡುಗಿನ ಅವರ ಆಯಿತಾ ಮಾತುಗಳು, ಅವ್ರು ನಡ್ಕೊಳ್ಳೋ ರೀತಿ ಪ್ರತಿಯೊಂದನ್ನು ನೋಡಿ ನಮ್ಮ ಮನಸ್ಸೊಳಗಡೆ, ನಮ್ಮ ಹೃದಯದೊಳಗಡೆ ನಮಗೆ ಗೊತ್ತಿಲ್ಲದೇನೆ ಅವರಿಗೆ ಜಾಗ ಕೊಡ್ತಾ ಬರ್ತಿರ್ತೀವಿ,
ಸರಿ, ನಾವು ಅವರಿಗೆ ಜಾಗ ಕೊಟ್ಕೊಟ್ಟಂತೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗೇನೆ ಬಿಗ್ ಬಾಸ್ ಪೇರ್ ಅಂದ್ರೇ ಆ ಬಿಗ್ ಬಾಸ್ ಪೇರಿಗೆ ಏನೋ ಒಂದು ಆಯ್ತಾ, ಆ ಕ್ರೇಜ್ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅವರು ಜೆನ್ಯೂನ್ ಆಗಿ ಮನಸ್ಸಿನಿಂದ ಅವ್ರನ್ನ ಇಷ್ಟಪಟ್ಟು ಅವರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಈಗ GK ಫ್ಯಾನ್ಸು 200-300 ಫ್ಯಾನ್ ಪೇಜಸ್ ಇದ್ದಾವೆ ಅಂತಂದರೆ ಅವ್ರಿಗೇನು ಮಾಡೋ ಕೆಲಸ ಇಲ್ವಾ? ಅವ್ರನ್ನ ಅಷ್ಟು ಪ್ರೀತಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿಸೋದ್ರಿಂದ ಅವರಿಗೋಸ್ಕರವಾಗಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಸಂತೋಷ ಪಡ್ತಾರೆ. ಅವ್ರಿಗೊಂದು ಚಿಕ್ಕ ವಿಷಯ ಸಿಕ್ಕಿದ್ರು ಕೂಡ GK ಫ್ಯಾನ್ಸಿಗೆ ಅವರು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಲ್ಲಿ ನಾನು ಒಂದು ವಿಷಯ ಹೇಳ್ಬೋದು ಆಯಿತಾ, ನಿಮಗೆ ಗಿಲ್ಲಿ ಮತ್ತು ಕಾವ್ಯನ ಇಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಇದಕ್ಕೆ ಒಂದು ಕಾರಣ ಇದೆ, ಒಂದು ಎಕ್ಸಾಕ್ಟ್ ಕಾರಣ ಹೇಳ ನಾನು ಆಯಿತಾ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ ಇಲ್ವ ನಂಗೆ ಗೊತ್ತಿಲ್ಲ ಆಯಿತಾ. ನಾನೊಂದು ಎಕ್ಸಾಕ್ಟ್ ಕಾರಣ ಹೇಳ್ಬಿಡ್ತೀನಿ. ಒಬ್ಬ ಗಿಲ್ಲಿ ಅನ್ನೋ ಒಬ್ಬ ಹುಡುಗ, ಅವನು ಹೈಫೈ ಜೀವನದಿಂದ ಬಂದಿದ್ದು, ಯಾವುದೋ ಒಂದು ರಿಚ್ ಫ್ಯಾಮಿಲಿಯಿಂದ ಬಂದಿದ್ದು. ಅವನು ಒಂಥರ ಎಂತ ಹೇಳ್ತಾರಲ್ಲ, ಜಿಮ್ ಬಾಡಿ ಇಟ್ಕೊಂಡು ಹುಡುಗಿರನ್ನ ಅಟ್ರ್ಯಾಕ್ಟ್ ಮಾಡಿ ಆಯಿತಾ, ಹುಡುಗಿರಿಗೆ ಆಯಿತಾ ಪ್ರಪೋಸ್ ಮಾಡಿಕೊಂಡು ಸುಮ್ಮನೆ ಸ್ಕೋಪ್ ಕೊಟ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದಿದ್ದಿದ್ರೆ ಇದನ್ನು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವರಿಗೆಲ್ಲ ಏನು ಗುರು, ಇವ್ರಿಗೆಲ್ಲ ಇದೇನೆ, ಇಂಥವ್ರಿಗೆಲ್ಲ ಹುಡುಗಿರು ಬೀಳ್ತಾರೆ ಬಿಡುಗರು, ಆ ಒಂದು ಮೈಂಡ್ಸೆಟ್ ಬಂದಿರೋದು. ಬಟ್ ಒಬ್ಬ ಹಳ್ಳಿ ಹುಡುಗ ಆಯಿತಾ, ಅಂದರೆ ಒಂದು ತುಂಬಾ ಬಡ ಕುಟುಂಬದಿಂದ ಬಂದಿರೋ ಹುಡುಗ, ಒಬ್ಬ ಸಹಜ ಸೀದಾ ಹಳ್ಳಿ ಹುಡುಗ, ಅಂತ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅವನಿಗೆ. ಪಾಪ ಅವನಿಗೆ ತಲೆನೇ ಬಾಚ್ಕೊಳಕ್ಕೆ ಗೊತ್ತಿಲ್ಲ ಗಿಲ್ಲಿಗೆ. ಆ್ಯಕ್ಚುಲಾಗಿ ನಾವು ಡೇ 1 ನೋಡಿದ್ದೀವಿ ಬಿಗ್ ಬಾಸ್ ಕನ್ನಡ ಸೀಸನ್ 12. ಅವ್ನಿಗೆ ತಲೆ ಬಾಚ್ಕೊಳಕ್ಕೆ ಗೊತ್ತಿಲ್ಲ ಅವನಿಗೆ. ಅವ್ನು ಸುಮ್ಮನೆ ಬಾಚನೆ ಕೂಡ ಆಗಲ್ಲ. ಒಂದಿನ ಕಾವ್ಯನೇ ತಲೆ ಬಾಚ್ಬಿಟ್ಟು ಹೇಳ್ತಾಳೆ, ದಯವಿಟ್ಟು ನೀನು ಕೂದಲು ಹೇರ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೊ, ನೀನು ಯಾವಾಗಲೂ ತಲೆನೇ ಬಾಚಲ್ಲ, ಹಂಗೆ ಇರ್ತೀವಿ, ಹೇರ್ ಸ್ಟೈಲ್ ಸ್ವಲ್ಪ ಕರೆಕ್ಟ್ ಮಾಡ್ಕೊ ಅಂತಾಳೆ. ಅಂದರೆ ಅಂಥ ಹುಡುಗ ಯಾವುದೋ ಒಂದು ಬನಿಯನ್ನು, ಯಾವುದೋ ಒಂದು ಪ್ಯಾಂಟು, ಯಾವುದೋ ಒಂದು ಶರ್ಟು, ಅಂದರೆ ಯಾಕೆಂದರೆ ನಾವು ಬಿಗ್ ಬಾಸಲ್ಲಿ ಇರೋರನ್ನ ನೋಡಿದ್ದೀವಿ ಎಷ್ಟು ಕಾನ್ಷಿಯಸ್ ಆಗಿರ್ತಾರೆ ಬೇರೆ ಹುಡುಗರುಗಳು ಅನ್ನೋದು. ಬಟ್ ಇವ್ನು ಯಾವುದು ಇಲ್ದಂಗೆ ಸಾದಾ ಸೀದಾ ಇದ್ದು ಒಬ್ಬ ಸಾದಾ ಹುಡುಗ, ಒಂದು ಹೀರೋಯಿನ್ ಹಂತದಲ್ಲಿ ಇದ್ದಂತ, ಅಂದರೆ ಆಲ್ರೆಡಿ ಪಿಕ್ಚರ್ ಮಾಡಿದ್ರು ಕಾವ್ಯ ಶಿವರ್, ನಿಮಗೆ ಗೊತ್ತು ಆಯ್ತಾ. ಒಂದು ಪಿಕ್ಚರ್ ಮಾಡಿದಂತಹ ಒಬ್ಬ ಹುಡುಗಿ ಏನಿದ್ದಾಳೆ, ಪಿಕ್ಚರ್ ಮಾಡಿದಂಥ ಹುಡುಗಿ ಏನು, ಒಂದು ಕಾವ್ಯಂಥ ಹುಡುಗಿ ಆಲ್ರೆಡಿ ಪಿಕ್ಚರ್ ಮಾಡಿದ್ದಾಳೆ, ಹೀರೋಯಿನ್ನು ಆಯಿತಾ. ಅಂತಹ ಹುಡುಗಿನ ಒಬ್ಬ ಕಾಮಿಡಿಯನ್ ಆಗಿದ್ದಂತಹ ನಮ್ಮ ಗಿಲ್ಲಿ ನಟ ಜೆನ್ಯೂನಾಗಿ ಲವ್ ಮಾಡೋತ್ತಿಗೆ, ಅವಳನ್ನ ಕೇರ್ ಮಾಡೋತ್ತಿಗೆ, ಅವಳಿಗೋಸ್ಕರ ಎಲ್ಲ ಕಂಟೆಸ್ಟೆಂಟ್ ಹತ್ರನೂ ಉಗಿಸ್ಕೊಂಡು ಆಯಿತಾ, ಎಲ್ಲರ ಈ ಥರ ಉದ್ದಿಲ್ಲ ಅಂತಿಲ್ಲ ಅವನಿಗೆ, ಗಿಲ್ಲಿಗೆ ಪ್ರತಿಯೊಬ್ಬರು ಆಯಿತಾ, ಎಲ್ಲರ ಹತ್ರನೂ ಉಗಿಸ್ಕೊಂಡು ಅವನು ಇಲ್ಲ ಯಾರು ಗಿಲ್ಲಿ ಏನೇ ಮಾಡಲಿ ನನ್ನ ಕಾವ್ಯನ ಬಿಟ್ಕೊಡಲ್ಲ, ಫಿನಾಲೆ ತನಕ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಷ್ಟೆಲ್ಲ ಕಷ್ಟಪಟ್ಟ. ಮತ್ತು ಅವನು ನಿಜವಾಗ್ಲೂ ಕೂಡ ಎಲ್ಲೂ ಕೂಡ ಕಾವ್ಯನ ಬಿಟ್ಕೊಡ್ಲಿಲ್ಲ ಗಿಲ್ಲಿ ನಟ. ಥ್ರೂ ಔಟ್ ದ ಜರ್ನಿ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಂಡ್ ತನಕ ಕೂಡ ಆ ಒಂದು ಎಂತ ಹೇಳ್ತಾರಲ್ವಾ, ಆ ಜೆನ್ಯೂನ್ ಲವ್, ಅವನ ಕೇರು ಅವನ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಎಲ್ಲೂ ಕೂಡ ಕಾವ್ಯನೂ ಅಷ್ಟೇ, ನಾನು ಇಲ್ಲಿ ಕಾವ್ಯನ ಬಗ್ಗೆನೂ ತಪ್ಪು ಹೇಳಲ್ಲ. ಕಾವ್ಯ ತುಂಬಾ ಮೆಚುರಿಟಿ ಇರೋ ಹುಡುಗಿ, ಎಲ್ಲೂ ಕೂಡ ಓವರ್ ಮಾಡ್ದಂಗೆ, ಒಂದು ಅಡ್ವಾಂಟೇಜ್ ತಗೊಂಡಂಗೆ. ಯೋಚನೆ ಮಾಡಿ, ಗಿಲ್ಲಿಗಿದ್ದಂಥ ಫೇಮು, ಯಾಕೆಂದರೆ ಪ್ರತಿದಿನ ನಮ್ಮ ಸುದೀಪ್ ಸರ್ ಅವರು ಪ್ರತಿ ವೀಕೆಂಡಲ್ಲಿ, ಅಂದರೆ ವಾರದ ಕಥೆ ಕಿಚ್ಚನ ಜೊತೆ ಏನು ಆ ಟೈಮಲ್ಲಿ ತುಂಬ ಸರಿ ಹೇಳಿದ್ದಾರೆ ಎಷ್ಟು ಕ್ರೇಜ್ ಇದೆ ಗಿಲ್ಲಿ ನಟನಿಗೆ ಅಂತ. ಬಟ್ ಕಾವ್ಯ ಅವರು ಎಲ್ಲೂ ಕೂಡ ಗಿಲ್ಲಿ ಅವರ ಒಂದು ಪಾಪ್ಯುಲಾರಿಟಿನ ಯೂಸ್ ಮಾಡ್ಕೊಳಕ್ಕೆ ಆಯಿತಾ ಇಷ್ಟಪಡಲಿಲ್ಲ, ತುಂಬ ಓವರಾಗಿ ಮಾಡಲಿಲ್ಲ, ಕ್ರಿಂಜಾಗಿ ಮಾಡಲಿಲ್ಲ. ಅಂದರೆ ಎಷ್ಟು ಬೇಕಷ್ಟು ಅವನ ಜೊತೆ ಆಯಿತಾ ಇರ್ತಾಯಿದ್ರು, ಒಂದು ಮೆಚುರಿಟಿಯಾಗಿ ಬಿಹೇವ್ ಮಾಡೋರು, ತಪ್ಪಿದ್ದಲ್ಲಿ ಗಿಲ್ಲಿಯನ್ನು ತಿದ್ದಕ್ಕೆ ನೋಡೋರು. ಅವರ ಒಂದು ಆ ಫ್ರೆಂಡ್ಶಿಪ್ಪು ಮತ್ತು ಬಾಂಡಿಂಗು ಯಾಕೆ ಹೊರಗಡೆ ಇದ್ದಂತಹ ಫ್ಯಾನ್ಸ್ಗಳಿಗೆ, ಜನಗಳಿಗೆ ಇಷ್ಟ ಆಗೋಕ್ಕೆ ಕಾಣ್ತು ಅಂತಂದರೆ ಒಂದು ರಿಯಾಲಿಟಿ ಕಾಣಿಸ್ತಾ ಇತ್ತು. ಅಂದರೆ ಪ್ರೀತಿ ಅಂದರೆ ಹಿಂಗೆ ಅಲ್ವಾ, ಹುಡುಗ ಯಾರಾದ್ರೇನು, ಕಾಮಿಡಿಯನ್ ಆದ್ರೇನು ಆಯಿತಾ, ಬಡವ ಆದ್ರೇನು, ಯಾರಾದ್ರೇನು ಆಯಿತಾ, ಅದು ಯಾರ ಮೇಲೆ ಯಾರು ಬೇಕಾದ್ರೂ ಉಟ್ಬೋದಲ್ವ, ಯಾರನ್ನ ಬೇಕಾದ್ರೂ ಲವ್ ಮಾಡ್ಬೋದಲ್ವ, ಯಾರನ್ನ ಬೇಕಾದ್ರೂ ಪ್ರಪೋಸ್ ಮಾಡ್ಬೋದಲ್ವ. ಆ ಒಂದು ಇದು ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಈ GK ಫ್ಯಾನ್ಸಿಗಾಗಿರ್ಬೋದು, ಗಿಲ್ಲಿ ಕಾವ್ಯ ಫ್ಯಾನ್ಸಿಗೆ ಇದು ಜೆನ್ಯೂನಾಗೆ ಅವ್ರ ಒಳಗಡೆ ಹಂಗೆ ಇಳಿದ್ಬಿಡ್ತು. ಈಗ ಅವ್ರು ಹೆಂಗಾಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಆಯಿತಾ, GK ಫ್ಯಾನ್ಸ್ ಏನಿದ್ದಾರೆ ಅವರು ಗಿಲ್ಲಿ ಮತ್ತು ಕಾವ್ಯನ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಅವ್ರು ಹೇಳೋದು ಇಷ್ಟೇ,
ಮೇಡಮ್ ಮದುವೆ ಆಗ್ತಾರೋ ಮದುವೆ ಆಗಲ್ವೋ ಅದು ಸೆಕೆಂಡ್ರಿ, ಅದು ಅವರ ಪರ್ಸನಲ್ ಲೈಫ್, ಅದನ್ನು ನಾವು ಕೇಳೋಕೆ ನಾವ್ಯಾರು. ಬಟ್ ಅವರ ಬಾಂಡು ಅವರ ಫ್ರೆಂಡ್ಶಿಪ್ ಹೀಗೆ ಇರಲಿ. ನಮ್ಗೆ ತುಂಬ ಇಷ್ಟ ಆಗಿದೆ ಅವ್ರ ಫ್ರೆಂಡ್ಶಿಪ್ಪು, ಅವ್ರ ಫ್ರೆಂಡ್ಶಿಪ್ ಹೀಗೆ ಇರಲಿ, ಅವ್ರು ಚೆನ್ನಾಗಿದೆ, ಅವ್ರ ಫ್ರೆಂಡ್ಶಿಪ್ ಹೀಗೆ ಇರಲಿ. ಸರಿಯಾ? ಅಂದರೆ ಅವರ ಫ್ರೆಂಡ್ಶಿಪ್ ಮೇಲೆ ಅಷ್ಟು ಎಲ್ಲರೂ ಒಂದು ನಂಬಿಕೆ ಇಟ್ಟಿದ್ದಾರೆ ಆಯಿತಾ. ನಿಜವಾಗ್ಲೂ ಎಲ್ಲರೂ ಕೂಡ ಪ್ರೀತಿಯಿಂದ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಮತ್ತು ಕಾವ್ಯನ. ಏಕೆಂದರೆ ಈ ಫ್ಯಾನ್ಸ್ ಆಗಿರೋರು ಯಾರಿದ್ದಾರೆ, ಇವರು ಜೆನ್ಯೂನ್ ಆಗಿ, ಅಂದರೆ ಒಬ್ಬ ಸಾದಾ ಸೀದಾ ಹುಡುಗ ಒಂದು ಹುಡುಗಿನ ಲವ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಕಣ್ಣಾರೆ ನೋಡಿದಂತಹ ನಮ್ಮ ಯೂತ್ಸು ಅದನ್ನು ತುಂಬಾ ಆಯಿತಾ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿಯೇ ಅವರ ಪ್ರೀತಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಮೇಡಮ್ ರಿಯಾಲಿಟಿ ಶೋದ ಪ್ರೀತಿ ಎಲ್ಲ ಇದೆ ಏನು ಮೇಡಮ್, ಅವೆಲ್ಲ ನಿಲ್ತವ ಮೇಡಮ್ ಅಂತ ನಾನು ಇದಕ್ಕೆ ಒಂದೇ ಒಂದು ಹೇಳ್ತೀನಿ, ನಿಲ್ತವ ನಿಲ್ಲಲ್ವ ಅದು ಸೆಕೆಂಡ್ರಿ ಆಯಿತಾ. ಒಬ್ಬ ಹುಡುಗನಲ್ಲಿ ಹುಟ್ಟಿದಂತಹ ಪ್ರೀತಿ ನಿಜ. ಈಗ ಗಿಲ್ಲಿನ ಆಟ ಅಂದರೆ ನಮ್ಮ ಗಿಲ್ಲಿಯಲ್ಲಿ ಹುಟ್ಟಿದ ಪ್ರೀತಿ ಏನಿದೆ ಅದು ಜೆನ್ಯೂನ್, ಅಷ್ಟು ಸಾಕು. ನಮ್ಮ ಹುಡುಗರಿಗೆ ಏನು ಗೊತ್ತಾ, ನಮ್ಮ ಹುಡುಗರಿಗೆ ಹಂಗೇನೆ, ನಮ್ಮ ಹುಡುಗ ಆಯಿತಾ ಜೆನ್ಯೂನ್ ಆಗಿದ್ದಾನಪ್ಪ ಆಯಿತಾ, ಅವ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅವಳನ್ನ ಲವ್ ಮಾಡ್ತಾ ಇದ್ದಾನೆ, ಅವ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಓಕೆ, ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಅಂದರೆ ನಮ್ಮ ಹುಡುಗರಿಗೆ ಅಷ್ಟೇ ನಾನು ಹೇಳ್ತೀನಲ್ವಾ, ಅವರು ಇದನ್ನ ತುಂಬ ಪರ್ಸನಲ್ಲಾಗಿ ಯಾಕೆ ತಗೊಂಡಿದ್ದಾರೆ ಅಂತಂದರೆ, ನಾವು ಓದ ಸೀಸನ್ಗಳಲ್ಲೆಲ್ಲ ತುಂಬ ನೋಡಿದ್ದೀವಿ, ಅಷ್ಟು ಪರ್ಸನಲ್ಲಾಗಿ ತಗೊಳಲ್ಲ. ಕಾರಣ ಏನು ಅಂತಂದರೆ ಅವ್ರದ್ದೆಲ್ಲ ಒಂಥರ ಹೈಟೆಕ್ ಲವ್ ಅಂತಾರಲ್ಲ ಹಂಗೆ, ಅವ್ರದ್ದು ಆ ಥರ ಅದನ್ನೆಲ್ಲ ಅಷ್ಟು ಪರ್ಸನಲಾಗಿ ತಗೊಳಲ್ಲ. ಬಟ್ ಇದನ್ನು ಯಾಕೆ ಪರ್ಸನಲ್ ತಗೊಂಡಾರೆ ಅಂತಂದರೆ, ಒಬ್ಬ ಹಳ್ಳಿ ಹುಡುಗ, ಸಾದಾ ಸೀದಾ ಹುಡುಗ, ಇಷ್ಟೊಂದೆಲ್ಲ ಆಯಿತಾ, ಒಬ್ಬ ಹುಡುಗಿ ನಿನ್ನನ್ನು ಮಾತಾಡಬೇಡ ಅಂದ್ರೂ, ನನ್ನ ಜೊತೆ ಇರಬೇಡ ಅಂದ್ರೂ ಹೆಂಗೆ ಅವಳನ್ನ ಪ್ರೀತಿ ಪಡೆಯೋಕ್ಕೆ ಟ್ರೈ ಮಾಡ್ದ, ಕೊನೆಗೂ ಕೂಡ ಬಿಟ್ಕೊಡ್ಲಿಲ್ಲ, ಫೈನಲ್ ತನಕ ಕರ್ಕೊಂಡು ಬಂದ. ಆಚೆ ಬಂದ ಮೇಲೂ ಕೂಡ ಎಷ್ಟೋ ಜನ ಹೇಳಿದ್ರು ಕೂಡ ಅವಳನ್ನ ಎಲ್ಲೂ ಬಿಟ್ಕೊಡದೆ ಪ್ರತಿ ಶೋಗಳಿಗೆ, ಪ್ರತಿ ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅದು ಎಲ್ಲರಿಗೂ ಇಷ್ಟ ಆಗಿರೋದು. ನಾನು ಅದೇ ಹೇಳ್ತೀನಲ್ವಾ, ಈ ವಿಡಿಯೋ ನೋಡೋ ಅಂತ ಯಾರ್ಯಾರೆಲ್ಲ ಆಯಿತಾ GK ಫ್ಯಾನ್ಸ್ ಇದ್ದೀರಾ, ಯಾರ್ಯಾರೆಲ್ಲ ಗಿಲ್ಲಿ ನಟ ಕಾವ್ಯ ಫ್ಯಾನ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಹೇಳೋದು ನಾನು ಏನು ಗೊತ್ತಾ, ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಆಯಿತಾ ಅವ್ರ ಮೇಲೆ ಹುಟ್ಟಿರುವಂಥ ಪ್ರೀತಿ ನಿಮ್ಮೊಳಗೇನೆ ನೀವೇ ಏನೋ ಒಂದು ಲವ್ ಮಾಡ್ತಾ ಇದ್ದೀರೋ, ನೀವೇ ಪ್ರೀತಿ ಮಾಡ್ತಿದ್ದೀರೇನೋ, ನೀವೇ ಲವಲ್ಲಿ ಬಿದ್ದಿದ್ದೀರನೋ ರೀತಿ ಫೀಲ್ ಕೊಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅನ್ನೋದಕ್ಕಿಂತನೂ ಅದು ಹಂಗೆ, ಅದು ಸರಿಯಾ. ನಮ್ಗೆ ಇಷ್ಟ ಆದವ್ರನ್ನ ನಾವು ನೋಡ್ತಾ 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 ಅವ್ರಿಗೆ ಮಾಡೋ ಎಲ್ಲ ಕೆಲಸಗಳು ನಮಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಆಯಿತಾ. ಇದು ರಿಯಾಲಿಟಿ. ಅದು ಯಾಕೆ GK ಫ್ಯಾನ್ಸು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗುಂಗಿನಿಂದ ಆಚೆ ಬರ್ತಾ ಇಲ್ಲ, ಗಿಲ್ಲಿ ನಟ ಮತ್ತು ಕಾವ್ಯನಿಂದ ಆಚೆ ಬರ್ತಿಲ್ಲ ಅಂದರೆ ಓನ್ಲಿ ಒಂದು ರೀಸನ್ ಏನು ಅಂತಂದರೆ, ಅವರು ಆಲ್ರೆಡಿ ಅವರ ಆಯಿತಾ ಹೃದಯದಲ್ಲಿ ಒಂದು ದೇವಸ್ಥಾನನ ಕಟ್ಟಿ ಆಯಿತಾ ಇವರಿಬ್ಬರನ್ನು ಕೂರಿಸಿ ಆಯಿತಾ ಒಂದು ಎಂತ ಹೇಳ್ತಾರಲ್ವಾ, ಒಂಥರ ಅವ್ರನ್ನ ಆರಾಧಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿನೇ ಅವ್ರಿಗೆ ಆ ಗುಂಗಿನಿಂದ ಬರೋಕ್ಕಾಗ್ತಾ ಇಲ್ಲ. ಬಿಗ್ ಬಾಸ್ ಸೀಸನ್ 13 ಬಂದರೂ ಕೂಡ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಕ್ಸೆಪ್ಟ್ ಮೀನ್ಸ್ ನಾವು ಇನ್ನೂ ಈ ಗುಂಗಲ್ಲೇ ಇದ್ದೀವಿ ಗುರು, ನಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿ ಕವಿ ಇದನ್ನು ಬಿಟ್ಟೇ ನಮಗೆ ಆಚೆ ಬರೋಕ್ಕಾಗ್ತಿಲ್ಲ. ಇನ್ನು ಹೊಸ ಸೀಸನ್ ಎಲ್ಲಿ ನೋಡೋದು ನಾವು, ಇದು ಬಿಟ್ಟು ಆಚೆ ಬಂದಮೇಲೆ ನೋಡೋಣ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾರೆ. ಇದು ಒಂದು ರಿಯಾಲಿಟಿ. ಇದು ಯಾವಾಗಲೂ ಅಷ್ಟೇ, ಸಿನಿಮಾ ಬೇರೆ, ರಿಯಾಲಿಟಿ ಶೋಸ್ ಬೇರೆ. ರಿಯಾಲಿಟಿ ಶೋಗೆ ಬೇಗ ಕನೆಕ್ಟ್ ಆಗ್ತಾರೆ ಪ್ರೇಕ್ಷಕರು. ಯಾಕೆಂದರೆ ಪ್ರತಿ ಪ್ರೇಕ್ಷಕರು ಕೂಡ ಯಾಕೆ ರಿಯಾಲಿಟಿ ಶೋಗೆ ಕನೆಕ್ಟ್ ಆಗ್ತಾರೆ ಅಂದರೆ, ರಿಯಾಲಿಟಿ ಶೋ ಅಂದ್ರೇ ಇರೋದನ್ನ ಇದ್ದಂಗೆ ತೋರಿಸೋದು. ಹಾಗಾಗಿಯೇ ಅವರ ವ್ಯಕ್ತಿತ್ವಗಳಿಗೆ ಕನೆಕ್ಟ್ ಆಗ್ತಾರೆ. ಪ್ರತಿಯೊಂದು ವ್ಯಕ್ತಿತ್ವಗಳು ಕೂಡ ಡಿಫ್ರೆಂಟ್ ಆಗಿರ್ತವೆ. ಪ್ರತಿಯೊಬ್ಬರ ಆಯಿತಾ ಅವರು ಅಲ್ಲಿ ಹೆಂಗೆ ನಡ್ಕೊಳ್ತಾರೆ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಗಿಲ್ಲಿಗೆ ಮತ್ತು ಕಾವ್ಯಗೆ ಕನೆಕ್ಟ್ ಆಗೋಕ್ಕೆ ಇದೇ ಕಾರಣ. ಅದರಿಂದನೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು 300-350ರಿಂದ ಫ್ಯಾನ್ ಪೇಜಸ್ ಇದ್ದಾವೆ. ಇನ್ಸ್ಟಾಗ್ರಾಮಲ್ಲಿ ಇವತ್ತಿಗೂ ಕೂಡ ಆಯಿತಾ ಟ್ರೆಂಡಿಂಗ್ ಆಗಿ ಓಡ್ತಾ ಇರ್ತಾರೆ ಕಾವ್ಯ ಮತ್ತು ಗಿಲ್ಲಿ. ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟ್ಟರಿಗೆ ಬಂದರೆ ನಿಜವಾಗ್ಲೂ ಆಯಿತಾ ಇವರ ವಿಡಿಯೋಗಳು ಆಯಿತಾ ರನ್ ಆಗ್ತಾನೆ ಇರ್ತವೆ. ಅದು ವಿಡಿಯೋ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ರನ್ ಆಗ್ತಾನೆ ಇರ್ತವೆ. ಕಾರಣ ಏನು ಅಂತಂದರೆ ಫ್ಯಾನ್ಸ್ಗಳು ಇವ್ರನ್ನ ಒಂಥರ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವರ ಗುಂಗಿನಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ.
ಈ ಒಂದು ಆಯ್ತಾ ಹೈಪ್ ಏನಿದೆ ಇದು ನಿಜವಾಗ್ಲೂ ಕೂಡ ಗಿಲ್ಲಿಗೆ ಮತ್ತು ಕಾವ್ಯನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗುತ್ತೆ, ಅವರ ಕೆರಿಯರ್ನ ಮುಂದಕ್ಕೆ ತಗೊಂಡೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನೊಂದು ಕ್ಲಿಯರ್ ಆಗಿ ಹೇಳುವಂತಹ ಒಂದು ಆಯ್ತಾ ಇದನ್ನ ಮಾಡಿದ್ದೀನಿ ಆಯ್ತಾ. ನನಗೆ ನಿಮಗೆ ಒಂದು ಕ್ಲಿಯರಿಟಿ ಕೊಡಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.